ಇದು ಲೇಸಿ ರಸಮ್ ಜಸ್ಟ್ 5 ಮಿನಿಟ್ಸಲ್ಲಿ ನಾವು ಇದನ್ನು ಪ್ರಿಪೇರ್ ಮಾಡ್ಕೋಬೋದು. ಅನ್ನ ಇದೆ ಏನು ಮಾಡ್ಕೊಳ್ಳೋದಪ್ಪ ಅನ್ನೋರು ಈ ರೀತಿ 5 ನಿಮಿಷದಲ್ಲಿ ಈ ರಸಮ್ನ ಮಾಡ್ಕೊಳ್ಳಿ. ಮೊದಲಿಗೆ ಇದನ್ನು ಮಾಡೋಕ್ಕೆ ಹುಣಸೆ ಹಣ್ಣನ್ನ ಒಂದು ಸ್ವಲ್ಪ ನೀರು ಹಾಕಿ ನೆನೆಯಕ್ಕಿಡಬೇಕು. ಅದು ಚೆನ್ನಾಗಿ ನೆಂದಮೇಲೆ ಈ ರೀತಿ ಚೆನ್ನಾಗಿ ಚೂಚ್ಕೋಬೇಕು. ಆನಂತರ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದಂಥ ವೇಸ್ಟ್ನ ಅದನ್ನು ನಾವು ಸೈಡಿಗೆ ಹಾಕಿ ಆನಂತರ ನೀರಿಗೆ ಸ್ವಲ್ಪ ಹೆಚ್ಚಿದ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಚಿಕ್ಕದಾಗಿ ಹಚ್ಕೊಂಡಂಥ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಚೂಚ್ಕೋಬೇಕು. ನಾವು ಈರುಳ್ಳಿನ ಎಷ್ಟು ಚೆನ್ನಾಗಿ ಚೂಚ್ಕೋತೀವೋ ಅಷ್ಟು ಟೇಸ್ಟು ಹೆಚ್ಚಾಗುತ್ತೆ. ಆನಂತರ ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಸಾಸಿವೆ, ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪು, ಸ್ವಲ್ಪ ಒಣಮೆಣ್ಸಿನ್ಕಾಯಿನ ಹಾಕಿ ಅದಕ್ಕೆ ಒಗ್ಗರಣೆ ಸೇರಿಸ್ಕೊಂಡು ಆನಂತರ ಒಗ್ಗರಣೆಲಿರೋಂಥ ಮೆಣಸಿನ್ಕಾಯಿನ ನಾವು ಚೆನ್ನಾಗಿ ಈ ರೀತಿ ಚೂಚ್ಕೋಬೇಕು. ಹಾಗೆ ಒಗ್ಗರಣೆಲಿದ್ದಂಥ ಮೆಣಸಿನ್ಕಾಯಿನ ಚೂಚ್ಕೊಳ್ಳೋದ್ರಿಂದ ಟೇಸ್ಟು ಹೆಚ್ಚಾಗುತ್ತೆ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾದ ಲೇಸಿ ರಸಮ್ ರೆಡಿ ಆಗಿಬಿಡುತ್ತೆ. ಇದಂತೂ ಜಸ್ಟ್ 5 ನಿಮಿಷ ಸಾಕು ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ. ಅನ್ನ ಜೊತೆ ಸಖತ್ತಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ.